ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಿಥುನ್ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಸ್ ಆಫ್ ಸಾರ್ಡ್ಸ್ ಬಂದಿದೆ. ಏಸ್ ಆಫ್ ಸಾರ್ಡ್ಸ್ ಈಸ್ ಲೈಕ್ ಮಿಸ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಏಸ್ ಆಫ್ ಸಾರ್ಡ್ಸ್ನ ನಾವು ವಿಕ್ಟ್ರಿ ಕಾರ್ಡ್ ಅಂತ ಹೇಳ್ತೀವಿ. ಸೆಕೆಂಡ್ ಕಾರ್ಡ್ ನನಗೆ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಎರಡು ಕಾಂಬಿನೇಷನ್ನ ಹೇಳ್ತೀನಿ. ಸಮಥಿಂಗ್ ಈಸ್ ವಿಕ್ಟ್ರಿ, ಯು ಆರ್ ಮಿಸ್ಡ್ ಔಟ್ ಅಂತ ಹೇಳ್ಬೋದು. ಲಾಟ್ ಆಫ್ ರಿಗ್ರೆಟ್ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಾಗಿದೆ ನೀವು ಒಂದು ಒಳ್ಳೆ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಂಡಿದ್ದೀರಾ. ಇವಾಗ ನಿಮಗೆ ಅದರ ಪಶ್ಚಾತ್ತಾಪ ಅಥವಾ ರಿಗ್ರೆಟ್ ಕಾಡ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈಸ್ ಲೈಕ್ ಏನು ಹೇಳ್ತೀವಿ ನಾವು, ಶನಿ ಮೀನ್ ರಾಶಿಯಲ್ಲಿ ವಕ್ರಿ ಆಗ್ತಾ ಇದ್ದಾನೆ ಜುಲೈ 27 ಡಿಸೆಂಬರ್ 10 ಸೊ ಮೀನ್ ರಾಶಿಯಲ್ಲಿ ಇರ್ತಾನೆ, ಅದು ಕೂಡ ವಕ್ರಿಯಾಗಿರ್ತಾನೆ ಅಂತ ಹೇಳ್ಬೋದು. ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ವೆರಿ ಗುಡ್. ನಿಮಗೆ ಮಿಥುನ್ ರಾಶಿಯವ್ರಿಗೆ ಇಟ್ಸ್ ಗುಡ್ ಅಂತ ಹೇಳ್ತೀನಿ. ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೂರ್ಯ ಮತ್ತು ಬುಧ ಕೂಡ ವಕ್ರಿ ಇದ್ದಾರೆ. ಮನಿ ಈಸ್ ಗುಡ್ ಅಂತ ಹೇಳ್ತೀವಿ. ಕೇರ್ಫುಲ್ ಅಬೌಟ್ ನೀವೇನು ಮಾತಾಡ್ತೀರ, ವಾಣಿ ದೋಷನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ ಕೆರಿಯರಲ್ಲಿ ಆಗಿರ್ಬೋದು, ಇನ್ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು. ಏನಾದರೂ ಹೇಳೋಕ್ಕಿಂತ ಮುಂಚೆ ಥಿಂಕ್ ಮಾಡಿ, ಯೋಚನೆ ಮಾಡಿ ಮಾತಾಡಿ ಅಂತ ನಾನು ಹೇಳ್ತೀನಿ. ಇನ್ನು ಅಸ್ಟ್ರಾಲಜಿ ಚಾರ್ಟ್ ವೈಸ್ ಹೇಳೋದಾದರೆ, ಇನ್ನು ಹೋಲ್ಡಿಂಗ್ ಆನ್ ಆಲ್ ದಿ ಪೇನ್ಸ್ ಅಂತ ಹೇಳುತ್ತೆ. ಮೊದಲು ನೀವು ಏನಾದರೂ ಕೌನ್ಸ್ಲಿಂಗ್ ತೊಗೊಳ್ಳಿ ಅಥವಾ ನೀವೇ ನಿಮ್ಮನ್ನು ನೀವು ಹೀಲ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಲಾಟ್ ಆಫ್ ಬ್ಯಾಗೇಜ್ ಅಂತ ಹೇಳ್ಬೋದು. ನಾಟ್ ರಿಯಲಿ ಟಾಕಿಂಗ್ ಅಂತ, ನೀವು ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಕೆಲವರು ಈಗೋ ಮ್ಯಾಟರ್ಸ್ ಅಂತ ಅನ್ನಿಸ್ತಾ ಇದೆ. ಅವರೇ ಕಾಲ್ ಮಾಡಲಿ ಅಂತ, ನೀವು ಕಾಲ್ ಮಾಡಲಿ ಅಂತ ಅವರು. ಥರ್ಡ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಕಾರ್ಡ್ ಆಲ್ವೇಸ್ ರೀಪ್ರೆಸೆಂಟ್ಸ್ ಯು ಆರ್ ಆಲ್ರೆಡಿ ಸಪ್ರೇಟೆಡ್ ಆರ್ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು. ಆಲ್ರೆಡಿ ನೀವು ಫಸ್ಟ್ ಮ್ಯಾರೇಜ್ ಆಗಿ ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು. ದೇ ಆರ್ ಗುಡ್, ಬಟ್ ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಫೋರ್ತ್ ಕಾರ್ಡ್ 9 ಆಫ್ ಸಾರ್ಡ್ಸ್ ಬಂದಿದೆ. ಕೆಲವರು ನೋ ಸ್ಲೀಪ್ಸ್, ನೋ ಈಟ್, ಡಿಪ್ರೆಷನ್ ಝೋನಲ್ಲಿ, ಡಿಪ್ರೆಷನ್ ಲೆವೆಲ್ಗೆ ಕೆಲವರು ಇದ್ದೀರಾ ಅಂತ ಸ್ಟ್ರೆಂತ್ ಕಾರ್ಡ್ ರೀಪ್ರೆಸೆಂಟ್ ಮಾಡುತ್ತೆ. ರಿಯಾಲಿಟಿ ಏನು ಅಂದರೆ, ನಿಮ್ಗೆ ಅನಿಸ್ತಾ ಇದೆ ಅವರು ಸೆಕೆಂಡ್ ಮ್ಯಾರೇಜ್ ಆಗಿ ಚೆನ್ನಾಗಿರ್ಬೋದು ಅಂತ ಅನ್ನಿಸ್ಬೋದು ನೀವು ಸೋಷಲ್ ಮೀಡಿಯಾದಲ್ಲಿ ಅವ್ರ ವೀಡಿಯೋಸು ಫೋಟೋಸ್ ನೋಡಿಬಿಟ್ಟು. ಬಟ್ ದೇ ಆರ್ ಆಲ್ಸೋ ನಾಟ್ ಗುಡ್ ಅಂತ ಹೇಳ್ತೀನಿ. ಕರ್ಮ ರಿಟರ್ನ್ಸ್, ಅವ್ರು ಏನು ನಿಮಗೆ ಮಾಡಿದ್ದಾರೆ ಅದನ್ನು ಅನುಭವಿಸ್ತಾ ಇದ್ದಾರೆ. ಬಟ್ ಹೊರಗಡೆ ತೋರಿಕೆಗೆ ಮಾತ್ರ ಅವರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ನಾನು. ಫಿಫ್ತ್ ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ. ಬಿಕಾಸ್ ಆಫ್ ಟವರ್ ಕಾರ್ಡ್ ಈಸ್ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್. ಸಿಕ್ಸ್ತ್ ಕಾರ್ಡ್ 8 ಆಫ್ ವಾಂಡ್ಸ್ ಬಂದಿದೆ. ಲಾಟ್ ಆಫ್ ಕನ್ಫ್ಲಿಕ್ಟ್ಸ್ ಇನ್ ಅ ಫ್ಯಾಮ್ಲಿ ಅಂತ ಹೇಳ್ತೀನಿ. ಇನ್ ಕೇಸ್ ನೀವು ಮ್ಯಾರಿಡ್ ಆಗಿರ್ಬೋದು ಅಥವಾ ಅನ್ಮ್ಯಾರಿಡ್ ಇದ್ದು ರಿಲೇಷನ್ಶಿಪ್ಪಲ್ಲಿದ್ದರೆ ಜಗಳಗಳು ಸ್ಟಾರ್ಟ್ ಆಗ್ಬೋದು. ಫ್ಯಾಮ್ಲಿಯಲ್ಲಿ ಕನ್ಫ್ಲಿಕ್ಟ್ಸ್ ಅಂತ ಹೇಳ್ತೀನಿ. ನಿಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬೋದು ಕೆಲವ್ರಿಗೆ, ಮಿಥುನ್ ರಾಶಿಯವರು ನಾಟ್ ವರ್ತಿ ಇನ್ ಲೈಫ್, ನಾನು ಬದುಕಿರೋಕ್ಕೆ ಯೋಗ್ಯ ಇಲ್ಲ ಅಂತಲೂ ಅನಿಸ್ಬೋದು. ಬಟ್ ಡೋಂಟ್ ಥಿಂಕ್ ದಟ್ ವೇ ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಆ ಫೀಲಿಂಗ್ ಇರುತ್ತೆ. 1-2 ವರ್ಷ ಚೆನ್ನಾಗಿರ್ತಾರೆ, 1 ವರ್ಷ ಚೆನ್ನಾಗಿರ್ತಾರೆ. ಸೈಕಲ್ ಅಂತ ಹೇಳ್ತೀವಲ್ವ, ಕಷ್ಟ ಮತ್ತು ಸುಖ ಎರಡೂ ಒಂದು ನಾಣ್ಯದ ಮುಖಗಳು ಅಂತ ಹೇಳ್ಬೋದು. ಖುಷಿ ಜೊತೆ ಒಂದು ಸ್ವಲ್ಪ ದಿನ ಆದಮೇಲೆ ದುಃಖನೂ ಬರುತ್ತೆ. ಯಾರು ತುಂಬ ದಿನ ಖುಷಿಯಾಗಿರಲ್ಲ, ಯಾರು ತುಂಬ ದಿನ ದುಃಖದಲ್ಲಿರಲ್ಲ. ಲೈಕ್ ನ್ಯೂಟ್ರಲ್ ಲೈಫು ಕೆಲವ್ರದ್ದು ಇರುತ್ತೆ. ಬಟ್ ಅದು ನ್ಯೂಟ್ರಲಿಸಮ್ನ ಅವರು ಕಲ್ತಿರ್ತಾರೆ. ಅವರು ಓವರ್ ಥಿಂಕ್ ಮಾಡಲ್ಲ, ಅಯ್ಯೋ ನಾನು ಹೀಗಿದ್ದೀನಿ ಅಂತ ಅಳ್ತಾ ಕುಂತ್ಕೊಳ್ಳಲ್ಲ ಅಷ್ಟೇ. ಸಿಕ್ಸ್ತ್ ಕಾರ್ಡ್ 8 ಆಫ್ ವಾಂಡ್ಸ್ ಇದೆ. 8 ಆಫ್ ವಾಂಡ್ಸ್ ವಿ ಲೈಕ್ ಗ್ರೀನ್ ಸಿಗ್ನಲ್ ಕಾರ್ಡ್ ಅಂತ ಹೇಳ್ತೀನಿ. ಸೊ ವೇಕಪ್ ಕಾಲ್ ಅಂತ ಹೇಳ್ಬೋದು. ನಿಮಗೆ ಲೈಫಲ್ಲಿ ಬಿಗ್ ಆಪರ್ಚುನಿಟೀಸ್ ಬರುತ್ತೆ, ಅದನ್ನು ನೀವು ಹೇಗೆ ಯೂಸ್ ಮಾಡ್ಕೊಳ್ತೀರಾ. ಮತ್ತೆ ಹೇಳ್ತಾ ಇದ್ದೀನಿ, ಆಲ್ರೆಡಿ ಯು ಮಿಸ್ಡ್ ಒನ್ ಆಪರ್ಚುನಿಟಿ, ಬಟ್ ಸ್ಟಿಲ್ ಯೂನಿವರ್ಸ್ ಆರ್ ಗಾಡ್ ಆರ್ ಗಿವಿಂಗ್ ಯು ಸೆಕೆಂಡ್ ಚಾನ್ಸ್ ಅಂತ ಹೇಳ್ತೀನಿ ನಾನು. ಕೆಲವರು ನಿಮ್ಮ ಈಗೋನ ನೀವು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಯಾವ ಥರ ಅಂತ, ಬಟ್ ನಿಮಗೆ ಅದರ ಅವಶ್ಯಕತೆ ಇದೆ. ನಿಮ್ಮ ಹತ್ರಕ್ಕೆ ಏನು ಬರ್ತಾ ಇದೆ ಅದು 100% ನೀವು ತುಂಬ ರಿಗ್ರೆಟ್ಲಿ ಅದರ ಅವಶ್ಯಕತೆ ನಿಮಗಿದೆ. ಅದನ್ನು ತೊಗೊಳ್ಳಿ ಆ ಆಫರ್ನ ಅಂತ ನಾನು ಹೇಳ್ತೀನಿ. ಇನ್ ಕೇಸ್ ನಿಮಗೆ ನಿಮ್ಮ ಈಗೋನೇ ತುಂಬ ಇಂಪಾರ್ಟೆಂಟ್ ಆಗಿದ್ದರೆ, ಸೊ ಪ್ರೊಟೆಕ್ಟ್ ಯುವರ್ ಈಗೋ ಅಂತ ಹೇಳ್ತೀನಿ. ಬಟ್ ಸ್ಟಿಲ್ ಯೂನಿವರ್ಸ್ ಇಸ್ ಗಿವಿಂಗ್ ಸೆಕೆಂಡ್ ಚಾನ್ಸ್ ಅಂತ ಹೇಳ್ತೀನಿ. 8 ಆಫ್ ವಾಂಡ್ಸ್ ಕೆಲವ್ರದ್ದು ಪಾಸ್ಪೋರ್ಟ್, ವೀಸಾ, ಡಾಕ್ಯುಮೆಂಟೇಷನ್ಗೆ ಏನು ಟ್ರೈ ಮಾಡ್ತಾ ಇದ್ದೀರಾ ಅದು ಎಲ್ಲ ಕ್ಲಿಯರ್ ಆಗುತ್ತೆ. ಯು ಆರ್ ಮೂವಿಂಗ್ ಟುವರ್ಡ್ಸ್ ಫಾರಿನ್ ಲ್ಯಾಂಡ್ಸ್ ಅಂತ ಹೇಳ್ತೀನಿ ನಾನು.
ಬಿ ಕೇರ್ಫುಲ್ ಅಬೌಟ್ ಟವರ್ ಕಾರ್ಡ್. ಆಕ್ಸಿಡೆಂಟ್ಸ್ ಆಗ್ಬೋದು, ಕಾಲು ಅಥವಾ ಕೈ ಮುರ್ಕೊಳ್ಬೋದು, ನಿಮ್ಮ ಸಿಬ್ಲಿಂಗ್ಸ್ಗೆ ಆಗ್ಬೋದು, ನಿಮ್ಮ ಸಿಬ್ಲಿಂಗ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅದರ್ ಪರ್ಸನ್, ನಿಮ್ಮದು ಏನು ಹೇಳ್ತೀವಿ ಹಸ್ಬೆಂಡ್, ವೈಫ್, ಎನಿಥಿಂಗ್, ನಿಮ್ಮ ಪಾರ್ಟ್ನರ್ ಅಂತ ಯಾರಿದ್ದಾರೆ ದೇ ಆರ್ ಆಲ್ಸೋ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಸಡನ್ನಾಗಿ ಆಕ್ಸಿಡೆಂಟ್ಸ್ ಆಗ್ಬೋದು, ಸಡನ್ನಾಗಿ ಬೀಳ್ಬೋದು, ಕೈ ಮುರ್ಕೊಳ್ಬೋದು. ನಾನು ನೆಗೆಟಿವ್ ಹೇಳ್ತಾ ಇದ್ದೀನಿ ಅಂತ ಅನಿಸಿದ್ರು ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಹಾಸ್ಪಿಟಲೈಸ್ ಆಗಬಹುದು ಅಂತ ಹೇಳ್ತೀನಿ. ಹಣ ಖರ್ಚಾಗ್ಬೋದು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ಗೆ ಅಂತಲೂ ಕಾರ್ಡಲ್ಲಿ ಶೋ ಆಗ್ತಾಯಿದೆ. ನನ್ನ ಅಡ್ವೈಸ್ ಅಂತ ಏನು ಕೊಡೋದಾದರೆ, ಸೊ ಯೂಸ್ ದ್ಯಾಟ್ ಆಪರ್ಚುನಿಟೀಸ್ ಅಂತ ಹೇಳ್ತೀನಿ ನಾನು. ಇನ್ ಕೇಸ್ ನೀವು ಸೆಕೆಂಡ್ ಮದುವೆ ಆಗಬೇಕು, ಸೆಕೆಂಡ್ ಪರ್ಸನ್ ಈ ಪರ್ಸನ್ ಸರಿ ಇಲ್ಲ, ಸೆಕೆಂಡ್ ಪರ್ಸನ್ ಬೆಟ್ರ್ ಅಂತ ನೀವು ಸೆಕೆಂಡ್ ಆಪ್ಷನ್ಸ್ಗೆ ಹೋಗ್ತೀನಿ ಅಂದರೆ ದಟ್ಸ್ ಅ ರಾಂಗ್ ಥಿಂಗ್. ಯು ವಿಲ್ ಬಿ ರಿಗ್ರೆಟ್ ಇನ್ ಫ್ಯೂಚರ್ ಅಂತಲೂ ನಾನು ಈ ಟೈಮಲ್ಲೇ ಹೇಳ್ತಾ ಇದ್ದೀನಿ. ಸೊ ಸ್ಟಿಕ್ ವಿತ್ ಎ ಫಸ್ಟ್ ಪರ್ಸನ್ ಅಂತ ಹೇಳ್ತೀನಿ ಏನೇ ಆಗಲಿ. ಸೊ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.